ಸುರ್ಜೇವಾಲಾ ಬಂದಿದ್ದಾರೆ. ಶುಗರ್ ಅವನ್ನ ತಪ್ಪಿಸಿಕೊಳ್ಳಕ್ಕೆ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದಂತಹ ಸಿಎಂ ಬದಲಾವಣೆ ಆಗಬೇಕು, ಹಿರಿಯ ಸಚಿವರು ಶಾಸಕರಿಗೆ ಯಾಕೆ ನೋಟಿಸ್ ಅನ್ನು ಕೊಟ್ಟಿಲ್ಲ ಅನ್ನುವಂತ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಉದ್ದೇಶಪೂರ್ವಕವಾಗಿನೇ ಅವರ ಬೆಂಬಲಿಗರ ಮೂಲಕ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಿಸ್ತಿದಾರ. ಎಲ್ಲೋ ಒಂದ್ ಕಡೆ ಅಭಯವನ್ನ ಕೊಟ್ಟಿದ್ಯಾ ಅಂತ ಹುಸೇನ್ಗೆ ಕರೆದು ದೊಡ್ಡ ಹಾರ ಮತ್ತು ಶಾಲ್ ಹಾಕಿ ಸನ್ಮಾನ ಮಾಡ್ತಿದ್ದೆ. ಆ ಕೆಲಸ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ರಾಜ್ಯದಲ್ಲಿ ಇಂಥ ನಾಯಕರಲ್ಲಿ ಇವರು ಡಿ ಕೆ ಶಿವಕುಮಾರ್ 2ನೇ ನಂಬರ್ದವರು. ಮುಸಲ್ಮಾನರ ಬಗ್ಗೆ ಅಂತಃಕರಣ ಇದೆ ಅಂತ ತೋರಿಸ್ಕೊಳ್ಳಲ್ಲ. ಧ್ವನಿ ಎತ್ತಿದರೆ ನಿಮ್ಮ ಅಭಿಮಾನಿಗೆ ನೀವು ತುಳಿದ್ರಿ ಅಂದರೆ ನೀವು ಸೋನಿಯಾ ಗಾಂಧಿ ಬಗ್ಗೆ ಅಭಿಮಾನಿ ಇಟ್ಟಿದ್ದೀರಾ, ನಿಮ್ಗೆ ತುಳಿಬೇಕಾ? ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟು ಬೇರೆ ಶಾಸಕರಿಗೆ ಭಯಪಡಿಸುವ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ. ಅಹಮದ್ ಪಟೇಲ್ ಅವರು ಆರೋಗ್ಯ ವಿಚಾರಣೆ ಮಾಡಕ್ಕೆ ಬರ್ತಾರೆ. ಡಿ ಕೆ ಶಿವಕುಮಾರ್ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ. ಅದು ಡಿ ಕೆ ಶಿವಕುಮಾರ್ ಓಪನ್ ಮಾಡದೇ ಇದ್ದಾಗ ನಾನು ಓಪನ್ ಮಾಡೋದು ಸರಿಯಲ್ಲ ಕೊಡ್ತಾರೆ. ಆ ಅಶ್ಯೂರೆನ್ಸ್ಗೆ ಅವ್ರು ಒಪ್ಪಲ್ಲ ಡಿ ಕೆ ಶಿವಕುಮಾರ್. ಮೇಡಮ್ ಬಂದು ಹೇಳ್ತಾರೆ, ಮೇಡಮ್ ಅವರಿಗೆ ಅಶ್ಯೂರೆನ್ಸ್ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದರೆ BJP ಸೇರ್ಬೋದಿತ್ತು. ಆದರೆ ಹೈಕಮಾಂಡ್ ಏನೇನು ಹೇಳ್ತಾರೆ ತಾಳ್ಮೆ ಇದುವರೆಗೆ ತಾಳ್ಮೆಯಿಂದ ಇಟ್ಟು ಬಂಡೆ ಥರ ಇಬ್ಬರು ಒಂದೇ ಇದು ಅಂದರೆ ಒಂದು ಕಡೆ ಅವರು ನಗ್ತಾ ಇದ್ದಾರೆ, ಆದರೆ ನಗುವಿನ ಹಿಂದೆ ಅಳು ಬರ್ತಾ ಇದೆ. ನೀವು ಇಕ್ಬಾಲ್ ಹುಸೇನ್ ನೋಟಿಸ್ ಕೊಟ್ಟಾರಲ್ಲ, ನನಗೊಂದು ನೋಟಿಸ್ ಕೊಡು ಅಂತ ಹೇಳಿ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರಿಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲೇ ಒಂದು ಕಡೆ ಎಡವಿದ್ರಂತ ಹೈಕಮಾಂಡ್ದಿಂದ ಡಿ ಕೆ ಶಿವಕುಮಾರ್ಗೆ ನಾಮಕೆ ವಾಸ್ತೆ ಹೋಗಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ನ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ತಾರೆ, ನ್ಯೂಸ್ ಮಾಡ್ತಾರೆ. ಆಮೇಲೆ ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಅಧ್ಯಕ್ಷ ಆದ ನಂತರ ಪ್ರತಿ ಹೆಜ್ಜೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಎದುರು ಹಾಕೋತಾ ಹೋದರು. ಅವರು ಶಾಸಕರು ಸಿದ್ದರಾಮಯ್ಯ ಅವರು ಪರವಾಗಿದ್ದಾರೆ. ಯಾತನ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಬಟ್ ಅವರು ಏನು ಮಾಡ್ತಾರೆ, ಪಕ್ಕದಲ್ಲಿ ಇದ್ದವ್ರಿಗೆ ಹೀಯಾಳಿಸಿ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಬಾಯಿ ಬಿಡ್ತಾ ಇಲ್ಲ. ಅವರೇ ಬಾಯಿ ಬಿಡದೇ ಇದ್ದಾಗ ನಾವು ಬೇರೆಯವ್ರು ಹೆಂಗೆ ಬಾಯಿ ಬಿಡೋಕ್ಕೆ ಸಾಧ್ಯ? ಅಹಮದ್ ಪಟೇಲ್ ನನಗೆ ಹೇಳಿದ್ದಾರೆ, ಏನು ಹೇಳಿದಾರೆ ನನಗೆ ಗೊತ್ತೈತಿ. ಬಟ್ ಡಿ ಕೆ ಶಿವಕುಮಾರ್ ಮೊದಲು ಹೇಳಬೇಕಲ್ಲ. ಸಿದ್ದರಾಮಯ್ಯ ಅವರಿಗೆ ಲೋಕಸಭೆಗೆ ಎಲ್ಲಿಂದರೆ ಆಯ್ಕೆ ಮಾಡಬೇಕು. ಸೊ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯ ಲೋಕಸಭೆಗೆ ಹೋಗ್ಬೇಕು. ಕರ್ನಾಟಕದ ಜನ ಗುಲಾಮರಲ್ಲ. ಹೈಕಮಾಂಡ್ ಒಪ್ಪಿದೆ, ಶಾಸಕರಿಗೆ ಒಪ್ಪಿಸ್ಕೊಳ್ಳೋದು ಕರ್ತವ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರದು. ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಚಾಲೆಂಜು ಹಿರಿಯ ಶಾಸಕರನ್ನ ಓಲೈಕೆ ಮಾಡ್ಕೊಳ್ಳುವಂಥದ್ದು. ಓಲೈಕೆ ಅಲ್ಲ, ವಿಶ್ವಾಸಕ್ಕೆ ತಗೋಬೇಕು.